ಅಬಾ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  ಏನ್ ಗುರು ನಮ್ಮ RCB ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಪ್ಲೇ ಆಫ್ಸ್ಗೆ ಬಂದು ಫೈನಲ್ಸ್ಗೂ ಎಂಟ್ರಿ ಕೊಟ್ಟಿರೋದು ನಮ್ಮ RCB. ಶಾಕಿಂಗ್ ಏನು ಅನ್ಸಿಲ್ಲ ನನಗೆ, ಯಾಕಂದ್ರೆ ನಾನು ಪ್ರೆಡಿಕ್ಟ್ ಮಾಡಿದ್ದೆ RCB ಸೀದಾ ಫೈನಲ್ ಹೋಗುತ್ತೆ. ನಮ್ಮ RCB ನಾರ್ಮ್ ಇದನ್ನೇ, ಕ್ವಾಲಿಫೈರ್ ಒನ್ನಿಗೆ ಬಂದ್ವಿ ಅಂತಾರೆ ಸೀದಾ ಫೈನಲ್ ಹೋಗ್ತೀವಿ. ಫೈನಲ್ ಸೋಲ್ತೀವಿ ಗೆಲ್ತೀವಿ, ಅದು ಸೆಕೆಂಡ್ರಿ, ಬಟ್ ಕ್ವಾಲಿಫೈರ್ ಒನ್ನಲ್ಲಿ ನಾವು ಗೆಲ್ತೀವಿ. ಸೊ ಇದು ನಮ್ದು ನಾರ್ಮು. ನಾವು ಕ್ವಾಲಿಫೈರ್ ಒನ್ ಸೋಲಲ್ಲ, ಕ್ವಾಲಿಫೈರ್ ಒನ್ ಸೋತಿರುವಂಥ ಇತಿಹಾಸನೇ ಇಲ್ಲ ನಾವು RCBದು. ಸೊ ಕ್ವಾಲಿಫೈರ್ ಒನ್ನ ಈ ಸಲ ಕೂಡ ಗೆದ್ದಿದ್ದೀವಿ ನಾವು. ಕ್ವಾಲಿಫೈ ಟು ಜಾಸ್ತಿ ಸಲ ಆಡೇ ಇಲ್ಲ ನಾವು ಡೈರೆಕ್ಟಾಗಿ ಫೈನಲ್ ಹೋಗ್ತೀವಿ, ಇಲ್ಲ ಕ್ವಾಲಿಫೈರ್ ಒನ್ ಆಡ್ತೀವಿ, ಇಲ್ಲ ಎಲಿಮಿನೇಟರ್ಲ್ಲ ಉಣ್ಸ್ಕೊಂಡು ಹೋಗ್ಬಿಡ್ತೀವಿ. ಇಷ್ಟೇ ನಮ್ದು ಆಗ್ತಾ ಇದ್ದಿದ್ದು. ಸೊ ಈ ಸಲ ಮತ್ತೆ ಹೋಗ್ಬಿಟ್ಟಿದ್ದೀವಿ ಫೈನಲ್ಸ್ಗೆ. RCB ಟು ಫೈನಲ್ಸ್, ಬ್ಯಾಕ್ ಟು ಬ್ಯಾಕ್ ಸೀಸನ್ಸು ಹೋಗಿ ಕೂತ್ಕೊಂಡಿದ್ದೀವಿ ಮಗ. ಇದು ಹೆಂಗೆ ಕ್ಲಾರಿಟಿ ಸಿಕ್ತು ಅಂತಂದರೆ ಮ್ಯಾಚೇ ಅಲ್ಲ ಇದು. ಎಷ್ಟು ಈಸಿಯಾಗಿ ಕ್ಲಾರಿಟಿ ಸಿಕ್ತು ಗೊತ್ತಾ ಮಗ. ಇನ್ಫ್ಯಾಕ್ಟ್ ಫಸ್ಟ್ 2-3 ಓವರ್ಲೇ ಗೊತ್ತಾಗ್ಬಿಡ್ತು GT ಬ್ಯಾಟಿಂಗ್ ಆಡ್ತಾ ಅಂತ ರೀತಿ ನೋಡ್ಬಿಟ್ರೆ ಗೊತ್ತಾಗೋಗ್ಬಿಡ್ತು. ಇವ್ರು ಊಟಕ್ಕೆ ಚೇಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ, ಇವ್ರು ಸುಮ್ಮನೆ ಟುಕು ಆಡ್ಕೊಂತಾರೆ ಅಷ್ಟೇ. ಇವರು ನಿದ್ದೆ ಬರ್ಸ್ಬಿಟ್ರು ಗುರು GT ಅವ್ರ ಬ್ಯಾಟಿಂಗಲ್ಲಿ. ಇವಾಗ ಔಟ್ ಆಗ್ತಾರೆ, ಅವಾಗ ಔಟ್ ಆಗ್ತಾರೆ, ಕಾಯ್ಕೊಂಡು ಕೂತ್ಕೊಳತ್ತಾರೆ, ಆಗೋಗ್ಬಿಡ್ತು ಅಲ್ಲಿ. ಈಗ ಆಗ್ತಾರೆ ಆಗಾಗ್ತಾರೆ ಅಂತ. ಇನ್ನ ಮ್ಯಾಚ್ ನಡೀತಾನೆ ಐತಲ್ಲಿ, ಇನ್ನು 4 ಬಾಲ್ ಐತಿ, ಇನ್ನು ಆಲ್ ಔಟ್ ಆಗಿಲ್ಲ, ಲಾಸ್ಟ್ ವಿಕೆಟ್ ನಡೀತಾ ಐತಲ್ಲಿ, 93 ರನ್ ಬೇಕಲ್ಲಿ. ನನಗೆ ತಲೆ ಕೆಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಈಗ ಆಲ್ ಔಟ್ ಆಗ್ತಾರೆ, ಆಗಲ್ಲ ಔಟ್ ಆಗ್ತಾರೆ, ಈಗ ಆಲ್ ಔಟ್ ಆಗ್ತಾರೆ, ಅಲ್ಲಾಗಲ್ಲ ಔಟ್. ಎಷ್ಟು ಅಂತ ನೋಡೋಣ. ನಾನು ನಿದ್ದೆ ಬರ್ತಾಯ್ತು ಅವ್ರ ಬ್ಯಾಟಿಂಗ್ ನೋಡ್ತವ್ರೆ. ರಾಹುಲ್ ಟೆವಾಟಿಯಾ ಪರವಾಗಿಲ್ಲ, ಚೆನ್ನಾಗಿ ಆಡಿ ಇರೋದ್ರಲ್ಲೇ. ರಾಹುಲ್ ಟೆವಾಟಿಯಾ ಆಡಿಲ್ಲ ಅಂದ್ರೆ ಇನ್ನೂ ವರ್ಷಾಗಿ ಸೋತಾಗ್ಬಿಟ್ರು ಅವರು. ಇನ್ನೂ ಒಂದು 150 ರನ್ ಮಾರ್ಜಿನಲ್ಲಿ ಸೋತಾಗ್ಬಿಟ್ರು ಅಂತ ಕಾಣಿಸುತ್ತೆ, ಏನಾದ್ರು ಆಡಿಲ್ಲ ಅಂತಂದಿದ್ರೆ. ಪಾಪ ಅವ್ರು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿಲ್ಲ ಅಂತಲ್ಲ, ಒಂದು 60+ ರನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ. ಬಟ್ ನಮ್ಮ RCB ಏನು ಗುರು ಆಡಿದ್ದು ನಜ್ಜಿ. ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದು ಟಾಸ್ಕ್ ಎದ್ಬಿಟ್ಟು ಬೌಲಿಂಗ್ನ ಆಯ್ಕೆ ಮಾಡ್ಕೊಂತಾರೆ ಗುಜರಾತ್ ಟೈಟನ್ಸ್ ಅವರು. ನಾವು RCB ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತೀವಿ, ಬ್ಯಾಟಿಂಗಿಗೆ ಪುಷ್ ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ಇವ್ರು ಹೇಳಿದ್ರು, ರಜತ್ ಪತಿದಾರ್ ನಾವು ಬ್ಯಾಟಿಂಗ್ ಮಾಡ್ತಾ ಇದ್ವಿ ಟಾಸ್ ಗೆದ್ದಿತ್ತು ಅಂತಂದ್ರೆ ಅಂತ ಆ ಥರ ಹೇಳಿದ್ರು. ಏನು ಬ್ಯಾಟಿಂಗ್ ಮಾಡ್ತಾ ಇದ್ವಿ ಅಂತಂದ್ರೆ ತೋರಿಸ್ಕೊಂಡು ಕೊಟ್ರು, ನಮ್ಗೆ ಬೇಕಾಗಿದೆ ಬ್ಯಾಟಿಂಗ್ ಗುರೋ, ನಾವು ಮಾಡ್ತಾ ಇದ್ದಿದ್ದೇನ ತೋರಿಸ್ಕೊಂಡು ಕೊಟ್ರು. ರಜತ್ ಪತಿದಾರ್ ರಾಜನ ಹಬ್ಬರ ಇವತ್ತು ಧರ್ಮಶಾಲಾದಲ್ಲಿ ಧರ್ಮದೇಟ್ ಕೊಟ್ಬಿಟ್ಟವ್ರು ಎಲ್ಲರಿಗೂ. ತಗಳಿ ಅಂತ ಗುಜರಾತ್ ಟೈಟನ್ಸ್ ಟೈಟಾನಿಕ್ ಶಿಪ್ಪು ಅಲ್ಲಿ ಸಿಂಕ್ ಆಗೋಗ್ಬಿಟ್ಟಿದೆ. ಟೈಟನ್ಸ್ ಸಿಂಕ್ ಆಗೋಗ್ಬಿಟ್ಟಿದ್ರು ಇವತ್ತು ಧರ್ಮಶಾಲಾದಲ್ಲಿ. ಆ ಥರ ಸಿಂಕ್ ಆಗಿದ್ದು, ಮುಳುಗೋಗ್ಬಿಟ್ರು ಇವತ್ತು ಮ್ಯಾಚೇ ಅನ್ನಿಸ್ಲಿಲ್ಲ. ಇದೊಂದು ಪ್ಲೇ ಆಫ್ಸ್ ಮ್ಯಾಚೇ ಅನ್ನಿಸ್ಲಿಲ್ಲ. 1 vs 2 ಅಂತ ಅನ್ನಿಸ್ಲೇ ಇಲ್ಲ. ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಕ್ಲೋಸ್ ಹೋಗಿಲ್ಲ, ಬದನೆಕಾಯಿ ಹೋಗಿಲ್ಲ, ಬೆಳೆಕಾಳು ಹೋಗಿಲ್ಲ. ಫಸ್ಟ್ ಮ್ಯಾಚ್ ಏನೋ RCB ಗೆದ್ರು ಚಿನ್ನಸ್ವಾಮಿಲಿ, ಇವರೇನೋ ಅಹಮದಾಬಾದಲ್ಲಿ ಗೆದ್ಕೊಂಡ್ಬಂದಿದ್ರು. ಒಂದು ಹೆವಿ ಮಾರ್ಜಿನ್ ವಿಕ್ಟ್ರಿ ಆಗಿತ್ತು. ಸೊ ಇಲ್ಲಿ ನೋಡ್ತು ಅಂದರೆ ಒಂಥರ ಅಜಾಕ ಚಾಂತರ ಡಿಫ್ರೆನ್ಸು. ಲಾಸ್ಟ್ ಮ್ಯಾಚ್ ನೋಡ್ತಾರೆ ಅಹಮದಾಬಾದ್ ಲಾಸ್ಟ್ ಅವಳಿ ಕೊಟ್ಬಿಟ್ಟು ಗೆದ್ದಿದ್ರು ಇವರು. ಎಲ್ಲ ನೋಡ್ತು ಅಂತಂದರೆ ನೋಡಿ, ಇದು ಅನ್ಸರ್ಟನ್ ಆಗಿದೆ, ಸಿಕ್ಕಾಪುಡೆ ಅನ್ಸರ್ಟನ್ ಆಗಿದೆ. ಮತ್ತೆ ಏನಾದ್ರು ಸಿಗಾಕೊಂಡ್ರು ಅಂತಂದರೆ ಫೈನಲಲ್ಲಿ ನಾವೇ ಉಡ್ದ್ಬಿಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ನೋಡಿ ಅನ್ಸರ್ಟನ್ ಆಗಿದೆ. ಅಲ್ಲಿ ನಾವು ಗೆದ್ದು ಸೋತಿದ್ದೀವಿ, ಇಲ್ಲಿ ಮತ್ತೆ ಗೆದ್ದಿದ್ದೀವಿ, ಮತ್ತೆ ಸೋತರು ಸೋಲ್ಬೋದು, ಹೇಳೋದಕ್ಕಾಗಲ್ಲ. RCB ಸೋತರು ಸೋಲ್ಬೋದು, ಅಥವಾ ಮತ್ತೆ RCB ಗೆದ್ರು ಗೆಲ್ಬೋದು. ಸೊ ಫೈನಲಲ್ಲಿ ನನಗೇನು ಅನ್ನಿಸ್ತಾ ಇಲ್ಲ GT ಅವ್ರು ತಗ್ಲಾಕಂತಾರೆ ಅಂತ. ನಾನು ಪ್ರಿಡಿಕ್ಟ್ ಮಾಡೋದು RCB ವರ್ಸಸ್ RR ಆಗುತ್ತೆ ಫೈನಲ್ ಅಂತ. ಎಷ್ಟೋ ಜನ SRH ಬರುತ್ತೆ ಫೈನಲ್ಗೆ ಅಂತ ಅವರವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಬಟ್ ನಾನು ಪ್ರಿಡಿಕ್ಟ್ ಮಾಡ್ತಿರೋದು RCB ವರ್ಸಸ್ RR. ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ದೀನಿ ಪ್ಲೇ ಆಫ್ಸ್ನ ಏನಾಗಬಹುದು ಅಂತ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡುವಂಥ RCB ವೆಂಕಟೇಶ್ ಅಯ್ಯರ್ ಅವರು ಅರ್ಲಿಯಾಗಿ ಔಟ್ ಆಗ್ತಾರೆ. ಬಟ್ ಸಖತ್ತಾಗಿ ಸ್ಟಾರ್ಟ್ ಕೊಟ್ಟರು. ಒಂದು 19 ರನ್ ಏನು ಹೊಡೆದ್ರು, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗಿಬಿಟ್ರು. ಹಿಂದಗಡೆ ಎಲ್ಲ ತಿರ್ಕೊಂಡೆಲ್ಲ ಹೊಡಿತಾ ಇದ್ರು, 6 ಎಲ್ಲ ಹಿಂದೆ ಎಲ್ಲ ಹೊಡೆದ್ಬಿಟ್ರು. ಅದಾದ ನಂತರ ಪಾಪ ಇದೇ ಐಟಿಗೆ ಬಂದಂಥ ಬಾಲಿಗೆ ಪುಲ್ ಮಾಡೋದಕ್ಕೆ ಹೋಗ್ಬಿಟ್ಟು ಮುಂದೆಗಡೆ ಔಟ್ ಆಗಿದ್ದು, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಸ್ಟಕ್ ಆದರು ಅಂತ ಹೇಳ್ಬೇಕು, ಸ್ವಲ್ಪ ಡಿಲೇ ಆದರು ವೆಂಕಟೇಶ್ ಅಯ್ಯರ್ ಅವರು. ಆ ಬಾಲ್ ಬಂದ್ಬಿಟ್ಟು ಆಗಲೇ ಹೊಡ್ಕೊಂಡು ಔಟ್ ಆಗಿಬಿಟ್ಟಿತ್ತು, ಕ್ಲಿಯರ್ ಆಗಲಿಲ್ಲ 30 yardsನ ಕರೆಕ್ಟಾಗಿ. ಸೊ ಅವ್ರು ಔಟ್ ಆಗ್ತಾಗ ರಬಾಡಾಗೆ ಈ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ಸು ಆಗಿದ್ದು 9ನೇ ಓವರಲ್ಲಿ. ಅದು ಜೇಸನ್ ಹೋಲ್ಡರ್ ಅವರು ವಿರಾಟ್ ಕೊಹ್ಲಿ ಅವರ ವಿಕೆಟ್ ನಿಂತಿದ್ದಾರೆ. ಅವ್ರು ಎತ್ತಿದ್ರು ಅಂತ ಹೇಳೋಕ್ಕಾಗಲ್ಲ, ಅದೇ ಆಯಿತು ಅಂತ ಹೇಳಬೇಕು. ಬ್ಯಾಟಿಗೆ ಎಡ್ಜ್ ಆಗಿಬಿಟ್ಟು ಪ್ಲೇ ಡೌನ್ ಆಗಿದ್ದು, ಬೋಲ್ಡಿಗೆ ತಳ್ಕೊಂಡು ಹೋಗ್ತಾನೆ. ಬರೀ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ವಿರಾಟ್ ಕೊಹ್ಲಿದು. ಅದಕ್ಕಿಂತ ಅನ್ಫಾರ್ಚುನೇಟ್ ಅಂದರೆ 1,000% ಡಿಸ್ಮಿಸಲ್ಲು, ತಿಕ್ಕಲ್ ಡಿಸ್ಮಿಸಲ್ಲು. ಅದು ಸೆಕೆಂಡ್ ಇನ್ನಿಂಗ್ಸ್ ಆಮೇಲೆ ಬರ್ತೀನಿ. ವಿರಾಟ್ ಕೊಹ್ಲಿದು ಬರೀ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಆಯಿತು ಅಂತಂದರೆ ಈ ಕಡೆಯಿಂದ ದೇವದತ್ ಪಡಿಕ್ಕಲ್ ಕೂಡ ಎಡ್ಜ್ ಗೋನು DRS ಬರ ತೊಗೊಂಡಿದ್ರು. ಅವ್ರಿಗೆ ಗೊತ್ತೇ ಆಗಲಿಲ್ಲ ಎಡ್ಜ್ ಹೊಡ್ಕೊಂಡು ಹೋಗಿರೋದು. DRS ಬರ ತಗೊಂಡಿದ್ರು. ಕಾಲು ಹೊಡಿತು ಅಂದ್ರೆ ಕಾಲಿಗೆ ಬ್ಯಾಟೆ ಟಚ್ ಆಗಿಲ್ಲ, ಅಲ್ಲಿ ಕಾಲು ಹೊಡಿತು ಅಂತ ಇದ್ರು ದೇವದತ್ ಪಡಿಕ್ಕಲ್ಲು. ಅವ್ರಿಗೇನೋ ಫೀಲ್ ಆಗಿಲ್ಲ ಎಡ್ಜ್ ಆಗಿರೋದು. ಸೊ ಬಿಡಿ ತಗೊಂಡ್ರು. ಸೊ DRS ಅಲ್ಲಿ ಔಟು ಅಂತ ಬಂತು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು ಜೇಸನ್ ಹೋಲ್ಡರ್ಗೆ ಆಗ್ತಾ ಇದ್ದಂಗೆ ಈ ಕಡೆ ರಜತ್ ಪತಿದಾರ್ ಅವರ ಪಾರ್ಟ್ನರ್ಶಿಪ್ಪು ಸಖತ್ತಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ರಜತ್ ಪತಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ಪಾರ್ಟ್ನರ್ಶಿಪ್ಪು ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ಪು. ಮಿಡ್ಲ್ ಓವರ್ಸಲ್ಲಿ ಆಲ್ಮೋಸ್ಟ್ 15ನೇ ಓವರ್ ಕೂಡ ಅಲಚ್ಚಾಗಿ ನಿಂತ್ಕೊಂಡು ಆಡಿದ್ರು ಗುರು. ಅದಾದ ನಂತರ ಸ್ಟಾರ್ಟ್ ಆಯಿತು ನೋಡಬೇಕು ಅವಳಿ. 15 ಓವರ್ ಆದ ನಂತರ 28 ರನ್ ಕೊಡ್ತಾರೆ ಒಂದು ಓವರ್ಗೆ ಕುಲ್ವಂತ್ ಕೇಜ್ರೋಲಿಯಾ. ಅಲ್ಲಿಂದ ನೋಡಿ ನೆಕ್ಸ್ಟು ಬಂದವ್ರಿಗೆಲ್ಲ ಕೊಟ್ಟರು ಮಾಂಜಾಗಳನ್ನ. RCB ಅವರು ಹಂಗೆ ಕೊಟ್ಟಿಲ್ಲ. ಕುಲ್ವಂತ್ ಕೇಜ್ರೋಲಿಯಾ ಓವರಿಂದ 28 ರನ್ ಬಂದಿದ್ದು, ಅಲ್ಲಿಂದ ಕಂಪ್ಲೀಟ್ಲಿ ಚೇಂಜ್ ಆಗೋಗ್ಬಿಡ್ತು. ಆಲ್ಮೋಸ್ಟ್ ಯಾವ ರೇಟಲ್ಲಿ ಆಡ್ತಿತ್ತು ಅಂದರೆ RCB 15 ಓವರ್ಗೆ ಆಲ್ಮೋಸ್ಟ್ 155 ಆ ರೇಟಲ್ಲಿ ಆಡ್ತಿದ್ದ RCB. 16ನೇ ಓವರಿಂದ ಕಂಪ್ಲೀಟ್ಲಿ ಡೈನಾಮಿಕ್ಸೇ ಚೇಂಜ್ ಆಗೋಗ್ಬಿಡ್ತು.
ನಾವು ಅನ್ಕೊಂಡಿರಲಿಲ್ಲ 250 ರೇಂಜಿಗೆ ಹೋಗ್ಬೋದು ಅಂತ ಅನ್ಕೊಂಡಿರಲಿಲ್ಲ. ಬಟ್ ಕೆಪಾಸಿಟಿ ಇದೆ ಅಂತ ಗೊತ್ತಿತ್ತು. ಬಟ್ ಆ ಒಂದು ಓವರ್ ಆಗಿದ್ರಿಂದ ಅದ್ರ ನೆಕ್ಸ್ಟ್ ಓವರ್ ವಾಂಚ್ತಾರೆ, ಆಮೇಲೆ ಲಾಸ್ಟ್ 2 ಓವರ್ ವಾಂಚ್ತಾರೆ. ಸರಿಯಾಗಿ ವಾಂಚಿದ್ದಾರೆ. ಇವತ್ತು ರಬಾಡಾಗೂ ಬಿಟ್ಟಿಲ್ಲ ಗುರು, ಸಿರಾಜ್ಗೂ ಕೂಡ ಬಿಟ್ಟಿಲ್ಲ. ಅಷ್ಟೇನಾಗಿ ಅವ್ರೇನು ಏನಂತ ಎಕಾನಾಮಿಕಲ್ ಸ್ಪೆಲ್, ಹೆವಿ ಎಕಾನಾಮಿಕಲ್ ಸ್ಪೆಲ್ ಏನು ಮಾಡಿಲ್ಲ. ಪಿಕ್ ಆಫ್ ಎ ಬೌಲರ್ ಅಂದರೆ ಜೇಸನ್ ಆರ್ಡರ್ ಅಂತ ಹೇಳಬೇಕು. ಅವರೊಂದು ಎಷ್ಟು 30+ ಏನೋ ಕೊಟ್ಟಿದ್ದಾರೆ, 30+ ಕ್ಲೋಸ್ ಟು 40 ಕೊಟ್ಟಿದ್ದಾರೆ. ಎಲ್ಲ ಬೌಲಿಂಗ್ ಮಾಡ್ಬಿಟ್ಟು 2 ವಿಕೆಟ್ನ ಎತ್ತಿದ್ದಾರೆ. ಸೊ ಅವರೇ ಒಂದು ರೇಂಜಿಗೆ ಪಿಕ್ ಆಫ್ ದ ಬೌಲರು. ಇನ್ನು ಎಲ್ಲರಿಗೂ ಅಪ್ಪ ಕುಲವಂತ್ ಕೇಜ್ರಿವಾಲ್ಗೆ 2 ಓವರ್, ಫಸ್ಟ್ ಓವರ್ 3 ರನ್ ಕೊಟ್ಟಿದ್ರು ಬೌಲಿಂಗ್ ಮಾಡ್ಬಿಟ್ಟು, ಸೆಕೆಂಡ್ ಓವರ್ ಬಂದು ಹಾಕ್ತಾರೆ ನೋಡಿ 22 ರನ್ ಕೊಡ್ತಾ ಇದ್ದಾಗ ನಿನ್ ಧನ್ಯವಾದಗಳು ಗುರು, ನಿನ್ನ ಬೌಲಿಂಗ್ಗೆ ಹಾಕ್ಬಿಡ ಅಂತ ಸೈಡಿಗೆ ಕಳಿಸ್ಬಿಡ್ತಾರೆ ಕುಲವಂತ್ ಕೇಜ್ರಿವಾಲ್ಗೆ. ಫಸ್ಟ್ ಓವರ್ ನೋಡಿದ್ರೆ ಹಂಗೆ, ಸೆಕೆಂಡ್ ನೋಡಿದ್ರೆ ಹಿಂಗೆ, ಏನ್ ಗುರು ನಿಂದು ಕತೆ ಅಂತ. ಬಟ್ ರಜತ್ ಪತಿದಾರ್ ಏನಪ್ಪ ಹೊಡೆದಿದ್ದು, ಏನ್ 6ಗಳನ್ನ ಹೊಡೆದಿದ್ದು, 9 6 ರೆಕಾರ್ಡ್ ಬ್ರೇಕ್ ಮಾಡಿ ಇಟ್ಟಿದ್ರೆ ಅಲ್ಲಿ. ಪ್ಲೇ ಆಫ್ಸ್ ಅಂದ್ರೆ ಏನಕ್ಕೆ ಎದ್ ನಿಂತ್ಕೊಂಡು ರಜತ್ ಪತಿದಾರ್ ಅಂತ ಮತ್ತೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ರೆ. ಪ್ಲೇ ಆಫ್ಸ್ ಅಲ್ಲಿ ಏನ್ ಗುರು ಇರೋದು, ಸ್ಟಾಟ್ಸು 100ಗಿಂತ ಜಾಸ್ತಿ ಇದೆ ಇವ್ರದ್ದು ಆವರೇಜು. ಸೈಕ್ ಸ್ಟಾಟ್ಸ್ನ ಇಟ್ಕೊಂಡಿದ್ದಾರೆ. 1 ಸೆಂಚುರಿ ಕೂಡ ಇದೆ LSG ಅಗೇನ್ಸ್ಟು. ಇವತ್ತು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಇನ್ನೊಂದು ಓವರ್ ಎಲ್ಲ ಸಿಕ್ಬಿಟ್ಟಿತ್ತು ಅಂದ್ರೆ ಖಂಡಿತ ಸೆಂಚುರಿ 100% ಬಂದಿರೋದು. ನಾಟ್ ಔಟ್ ಆಗಿಬಿಡ್ಕೊಂಡ್ರು ಹೆಂಗಿನೂ ಕೂಡ ಆಗ್ಬೇಕಾಗಿತ್ತು. 33 ಬಾಲ್ಗೆ ಸೆಂಚುರಿನೇ ಆಗ್ಬಿಡ್ಬೇಕಾಗಿತ್ತು. ಒಳ್ಳೆ ಮಜಾ ಇರೋದು. 33 ಬಾಲಿಗೆ 93, 9 6 ಹೊಡೆದಿರೋದು, 5 4 9 6ಗಳ ಡಾಮಿನೇಷನ್ನು. ನಜ್ಜಿ ರಬಾಡ ಒಂದು ಕೊಡ್ತಾರೆ 6ನ ಆಫ್ ಸೈಡಲ್ಲಿ, ಹೆಂಗ್ ಒಂಥರ ಬ್ಯಾಕ್ ಫುಟಲ್ಲಿ ನಿಂತ್ಕೊಂಡು ಕೊಡ್ತಾರೆ. ನಜ್ಜಿ ನಾನು ಸ್ಟಂಡ್ ಆಗೋಗ್ಬಿಟ್ಟೆ ಆ 6ನ ಹೋಗ್ಬಿಟ್ಟು. ಅಲ್ಲ ಗುರು, ರಜತ್ ಪತಿದಾರ್ ನೋಡ್ತವ್ರೆ, ಅವ್ರ ಮುಖ ನೋಡ್ತು ಅಂತಂದ್ರೆ, ಅವ್ರ ಆಕಾರ ನೋಡ್ತು ಅಂತಂದ್ರೆ ಏನೋ ಒಂದು ಸ್ವಲ್ಪ ಸುಮಾರಾಗಿ ಆಡ್ಬೋದು ಅನ್ನೋ ಥರ ಇರುತ್ತೆ. ಬಟ್ ಅವ್ರು ಇರೋದಕ್ಕೂ ಅವ್ರು ಹೊಡಿಯೋದಕ್ಕೂ ಒಂದಕ್ಕೊಂದು ಅವನು ಪವರ್ ರೇಟಿಂಗ್ ಇದೆಯಲ್ಲ, ಅದು 6 ಹೊಡೆಯೋದು ಸ್ಟೈಲ್ ಇದೆಯಲ್ಲ, ಒಂದು ಟೈಮ್ ಮಾಡೋವಂಥ ರೀತಿ ಇದೆಯಲ್ಲ, ಸೊ ಅದು ನೋಡೋಣ ಒಂಥರ ಎಲ್ಲರಿಗೂ ಇಷ್ಟ ಆಗೋಗ್ಬಿಡುತ್ತೆ. ಸೊ ಆ ಥರ ಇವತ್ತು ಇವರು ಆಡಿದ್ದು ರಜತ್ ಪತಿದಾರ್ ರಾಜಾರೋಷ ಒಂಥರ ಉಗ್ರ ಪ್ರತಾಪನ ತೋರಿಸ್ಬಿಟ್ರು. ಇವತ್ತು ಲಾಸ್ಟ್ ಮ್ಯಾಚು ತೋರಿಸಿದ್ರು, ಈ ಮ್ಯಾಚು ನೆಕ್ಸ್ಟ್ ಲೆವೆಲ್ಗೆ ಕನ್ವರ್ಟ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಸ್ವಲ್ಪ ಟುಕು ಆಡಿದ್ರು, ಅಂದರೆ ಒಂದು ರೇಂಜಿಗೆ ಟುಕು ಆಡಿದ್ರು. ಬಟ್ ಈ ಮ್ಯಾಚ್ ಇಲ್ಲ, ಫುಲ್ ಫ್ರೀ ಹ್ಯಾಂಡ್ ಇತ್ತು. ನಜ್ಜಿ ಹಾಕೊಂಡು ಚಚ್ಚಲೇಬೇಕು ಅಂತ ಗೊತ್ತಿತ್ತು. ಪ್ಲೇ ಆಫ್ಸಲ್ಲಿ ಏನಕ್ಕೆ ರಜತ್ ಪತಿದಾರ್ ಕಿಂಗು ಅಂತ ಮತ್ತೆ ತೋರಿಸಿದ್ರು ಅಷ್ಟೇ. ಕೃಣಾಲ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸು, ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸು, ಆ್ಯಂಡ್ ಓಪನಿಂಗಲ್ಲಿ 19 ರನ್ ಹೊಡೆದಿರ್ಬೋದು. ವೆಂಕಟೇಶ್ ಅಯ್ಯರ್ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಕೊಟ್ಟಿದ್ದು. ಅಲ್ಲಿ ಟುಕು ಆಡಿತ್ತು ಅಂತಂದರೆ ಫುಲ್ ನಿಧಾನಕ್ಕೆ ಏನಾದ್ರು ಕನ್ಸಲ್ಟೇಷನ್ ಮಾಡ್ಕೊಂಡಿತ್ತು ಅಂದರೆ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗಿರೋದು. ಸೊ ಅವರು ಚೆನ್ನಾಗಿ ಆಡಿದ್ರು. RCB ಎಲ್ಲ ಬ್ಯಾಟರ್ಸ್ಗಳು ಚೆನ್ನಾಗಿ ಆಡಿದ್ರು. ಜಿತೇಶ್ ಶರ್ಮಾ ಬಂದ್ಬಿಟ್ಟು ಲಾಸ್ಟ್ 15 ರನ್ ಹೊಡಿತಾರಲ್ಲ, 4 6ನ ಹೊಡಿತಾರೆ. ಸೊ ಅದು ಕೂಡ ಸಾಕಾಗಿತ್ತು. ಸ್ವಲ್ಪ ಒಂದು ರೇಂಜಿಗೆ ಫೇಲ್ ಆಗಿದ್ದು ಅಂದರೆ ಅದು ಟೀಮ್ ಡೇವಿಡ್ ಅವ್ರನ್ನೇ ಬೋಲ್ಡ್ ಆಗಿ ಹೋಗ್ಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಬಿಡ್ತು ಅಂತಾನೆ ಎಲ್ಲರೂ ಕೂಡ ಸಾಕಾಗಿನೇ ಕಾಂಟ್ರಿಬ್ಯೂಟ್ ಮಾಡಿದರೆ. ಮೈನಾಗಿ 95 ರನ್ ಪಾರ್ಟ್ನರ್ಶಿಪ್ ಕೃಣಾಲ್ ಪಾಂಡ್ಯ ಅವ್ರ ಜೊತೆಗೆ. ಕೃಣಾಲ್ ಪಾಂಡ್ಯ ನೋಡಿ ಈ ಕಡೆ ವಿಕೆಟ್ ಎತ್ತುತ್ತಾರೆ, ಆ ಕಡೆಯಿಂದ ನೋಡ್ತು ಅಂತಂದ್ರೆ ರನ್ಸು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸಿಂಪಲ್ ಆಗಿ ನೋಡಿದ್ರೆ ಕೃಣಾಲ್ ಪಾಂಡ್ಯ ಥರ ಪ್ಲೇಯರ್ ಇಲ್ಲ ಗುರು. ಅಂಡ್ ನಮ್ಮ DDP 30 ರನ್ ಅಂತೂ ಮೆಚ್ಕೊಳ್ಳೇಬೇಕು, ಯಾಕಂದ್ರೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅನ್ಕೊಂಡಿದ್ದೆ ಇವತ್ತು DDP ಅವರು ಜಾಸ್ತಿ ರನ್ ಹೊಡಿತಾರೆ ಅಂತ, ಯಾಕಂದ್ರೆ 2 ಇನ್ನಿಂಗ್ಸಲ್ಲೂ ಕೂಡ 2 ಮ್ಯಾಚಲ್ಲಿ GT ಅಗೇನ್ಸ್ಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು ಅವರೇನೆ. ಬಟ್ ಅನ್ಫಾರ್ಚುನೇಟ್ ಆಗಿ ಸ್ವಲ್ಪ ಎಡ್ಜ್ ಅಂಡ್ ಗೋನ್ ಆಗ್ತಾರೆ. ಸೊ ಕಡೆಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ 255 ಚೇಸ್ ಮಾಡಿದ್ರೆ ಸುಮ್ಮನೆ ಮಾತಾ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಸಿಕ್ಕಾಪಡೆ ಬ್ರಿಜಲ್ ಇದ್ರು. ಪವರ್ ಪ್ಲೇ ಅಟ್ಯಾಕ್ ಮಾಡಲೇಬೇಕು. ಪವರ್ ಪ್ಲೇಲಿ ಮಿನಿಮಮ್ 100 ರನ್ ಬೇಕಿತ್ತು ಇವರಿಗೆ. ಮ್ಯಾಚ್ನ ಹತ್ರಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ 100 ರನ್ ಹೊಡಿಲೇಬೇಕಾಗಿತ್ತು. ಪವರ್ ಪ್ಲೇಲಿ ಹತ್ರ ಹೊಡಿಬೇಕಾಗಿತ್ತು. ಅಟ್ಲೀಸ್ಟ್ ಒಂದು 80ರಿಂದ 100 ರನ್ ಹೊಡಿಬೇಕಾಗಿತ್ತು. ಸೊ ಅಗ್ರೆಸಿವ್ ಸ್ಟಾರ್ಟ್ನ ಕೊಡೋದಕ್ಕೆ ಹೋಗ್ಬಿಟ್ಟು ಎಲ್ಲ ಪತಾನ ಉದ್ರೋಗ್ಬಿಟ್ಟಿದ್ರು. ನಾವು ಅನ್ಕೊಂಡಿದ್ದೇನು ಅಂತಂದ್ರೆ ಇವರಿಬ್ರು ವಿಕೆಟ್ ಏನಿದೆ, ಇಬ್ರು SS ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ವಿಕೆಟ್ ಎತ್ತಿತ್ತು ಅಂತಾನೆ ಮ್ಯಾಚ್ ನಮ್ಮ ಕೈಲಿರುತ್ತೆ ಅಂತ. ಬಟ್ ನಮಗೆ ಗೊತ್ತಾಗ್ಬಿಟ್ಟಿತ್ತು 254 ಹೊಡಿತಾ ಇದ್ದಂಗೆ ಯಾವ ಶುಭ್ಮನ್ ಗಿಲ್ರು ಅಷ್ಟೇ, ಯಾವ ಸಾಯಿ ಸುದರ್ಶನ್ ಅಷ್ಟೇ ಈ ಟಾರ್ಗೆಟ್ ಏನಿದೆ ಸಿಕ್ಕಾಪಟ್ಟೆ ಕಷ್ಟ ಇದು, ಹೆವಿಲಿ ಕಷ್ಟ ಇರುವಂಥ ಟಾರ್ಗೆಟ್ ಇಂದ ಚೇಸ್ ಆನ್ ಮಾಡೋದು ಇತಿಹಾಸ ಆಗೋಗ್ಬಿಡುತ್ತೆ ಗುರು. ಈ ಥರ ಏನಾದ್ರು ಚೇಸ್ ಆನ್ ಆಗೋಗ್ಬಿಡ್ತಾರೆ. 254 ಪ್ಲೇ ಆಫ್ಸಲ್ಲಿ ನಮ್ಮ RCB IPL ಇತಿಹಾಸದಲ್ಲೇ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಮಾಡಿದೆ. ಯಾವ ಟೀಮ್ಗಳನ್ನು ಕೂಡ 254 ಕೊಡ್ದಿಲ್ಲ ಅಲ್ಲಿ. 240+ ಅಂತ ಹೈಯೆಸ್ಟ್ ಇದ್ದಿದ್ದು ಗೊತ್ತಿಲ್ಲ. ಇವಾಗ ಹೈಯೆಸ್ಟ್ ರೆಕಾರ್ಡ್ ಆಗಿರೋದು ನಮ್ಮ RCB ಇದೇನೆ. ಆ್ಯಂಡ್ ಹೈಯೆಸ್ಟ್ ಮಾರ್ಜಿನ್ ವಿಕ್ಟ್ರಿನೂ ಕೂಡ ಅಂತ ಅನ್ಕೊಬೋದು. ಪ್ಲೇ ಆಫ್ಸಲ್ಲಿ ಎಷ್ಟು ರನ್ಸ್ ವಿಕ್ಟ್ರಿ ಬಂದಿರೋದು, 92 ರನ್ಸ್ ನಾವು ವಿಕ್ಟ್ರಿ ನಮ್ಮ RCBಗೆ ಸಿಕ್ಕಿರೋದು. ಸೊ ಇದು ಒನ್ ಆಫ್ ದ ಹೈಯೆಸ್ಟ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ IPL ಅಂತ ಬಂದಾಗ, ಜೊತೆಗೆ ಪ್ಲೇ ಆಫ್ಸ್ ಅಂತ ಬಂದಾಗ. ಸೊ ಈ ಕಡೆಯಿಂದ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಇಬ್ರು ಕೂಡ, ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್. ಪಾಪ ವೆರಿ ಅನ್ಫಾರ್ಚುನೇಟ್. ಒಂದು 18 ರನ್ ಚೆನ್ನಾಗಿ ಹೊಡೆದಿರ್ತಾರೆ. ಅಲ್ಲಿ ಜೇಕಬ್ ಡಫಿಗೆ ಅದು ಲಾಟ್ರಿ ವಿಕೆಟ್ ಅಂತ ಅನ್ಕೊಳ್ಳಿ. ಇಲ್ಲಿ ಜೇಕಬ್ ಡಫಿ ವಿಕೆಟ್ ತೆಗೆದಿಲ್ಲ ಅಂತ ಅಲ್ಲಿ ಬಿಟ್ಕೊಂಡು ನಿಂತ್ಕೊಂಡು ನೋಡ್ತಾರೆ. 4 ಆಗೈತದು ಬಾಲು, ಪಾಪ ಕಟ್ ಮಾಡೋರೆ. ಅದೊಂಥರ ಒಂದು ರೌಂಡ್ ಬಂದ್ಬಿಟ್ಟು ಒಂಥರ ಪ್ರದಕ್ಷಿಣೆ ಬಂದ್ಬಿಟ್ಟು ಹೊಡೆದಂಗಿತ್ತು ಅಲ್ಲಿ ಬೋಲ್ಡಿಗೆ. ಅಲ್ಲ ಓಡ್ತಾವ್ರಲ್ಲಿ ಇವರು ಸಾಯಿ ಸುದರ್ಶನ್ ಅವರು. ಬ್ಯಾಟ್ ಕೈಯಿಂದ ಜಾರ್ಕೊಂಡ್ ಬಿದ್ದೈತೆ, ಬ್ಯಾಟ್ ನೋಡ್ಕೊಳ್ಳೋದಿಲ್ಲ, ಓಡ್ತಾವ್ರಲ್ಲಿ. ಬ್ಯಾಟ್ ಸೀದಾ ಬಂದ್ಬಿಟ್ಟು ಅದೇ ಬೌನ್ಸ್ ಆಗಿ ಬಾಲ್ ಬಿದ್ದಂಗೆ ಬೀಳ್ತೈತದು ವಿಕೆಟ್ಗೆ, ಸ್ಟಂಪ್ಸಿಗೆ. ವೆರಿ ಅನ್ಫಾರ್ಚುನೇಟ್. ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಬ್ಲೂ ಪ್ರಿಂಟ್ ಮಾಡಿಬಿಟ್ಟು ಔಟ್ ಹತ್ರ ಎತ್ತಕ್ಕಾಗೋದಿಲ್ಲ. ಸೊ ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ತೀನಿ. ಪಾಪ ಅನ್ನಿಸ್ಬಿಡ್ತು. ಸಾಯಿ ಸುದರ್ಶನ್ ಇದ್ದಿತ್ತು ಅಂತಂದರೆ
ಏನ್ ಬೇಕಾದ್ರೂ ಆಗಿರ್ಬೋದಾಗಿತ್ತು, ಯಾಕಂದ್ರೆ ಆರ್ ಸಿ ಬೇಗ ಸೆಂಚುರಿ ಇದೆಯಪ್ಪ ಇವ್ರಿಗೆ ಈ ಸೀಸನ್ ಏನ್ ಬೇಕಾದ್ರೂ ಆಗಿರ್ಬೋದಾಗಿತ್ತು. ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್. ವಿರಾಟ್ ಕೊಹ್ಲಿ ಕೂಡ ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್. ಅವ್ರ ಔಟ್ ಆಗಿದ್ದ ಕಡೆಯಿಂದ ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು ಬೋಲ್ಡ್ ಮಾಡಿದ್ರೆ ನೋಡಿ ಸಾಕಾಗಲ್ಲ, ಚಿಕ್ಕ ಅಂದ್ಬಿಡುತ್ತೆ ಹಂಗೆ ಎನರ್ಜಿ. ಶುಭನ್ ಗಿಲ್ ಅವರ ಸ್ಟಂಪ್ಸು ಹಿಂಗೆ ಹಾರ್ಕೊಂಡು ಹೋಗ್ತಾ ಇದ್ದಂಗೆ ಸೊ 2 ವಿಕೆಟ್ ಇಬ್ರು ಕೂಡ ಪಟ ನಂಗೆ ಡೌನ್ ಆಗ್ತಾ ಇದ್ದಂಗೆ ಅವಾಗ ಕಾನ್ಫಿಡೆನ್ಸ್ ವಿಪರೀತವಾಗಿ ಆಗೋಗ್ಬಿಡ್ತು ಆರ್ ಸಿ ಬಿ. ಇಬ್ರು ಹೋಯ್ತು ಅಂದ್ರೆ ಮ್ಯಾಚ್ ಮುಗಿತು ಬಿಡು ಅಂತ. ಬಟ್ ಜಾಸ್ ಬಟ್ಲರ್ ಏನು ಬಂದು ಆಡಿದ್ದು ಇವರು ಆಲ್ಮೋಸ್ಟ್ ಕ್ಲೋಸ್ ಟು 30 ರನ್ಸ್ನ ಹೊಡಿದ್ದಾರೆ. ಅಗ್ರೆಸಿವ್ ಆಲ್ಮೋಸ್ಟ್ 12 ಬಾಲಲ್ಲಿ ನಜ್ಜೆ ಎಲ್ಲ ನಿಂತ್ಕೊಂಡೆಲ್ಲ ಆಡಲ್ಲ ನಿಮ್ಮ ಥರ ಚಚ್ಚತಿನ ಹಾಕೊಂಡು ನನಗೆ ಟಾಪ್ ಗೇರ್ಲಿ ಆಡಕ್ಕೆ ಬರ್ದು ಸ್ಟ್ರೈಟ್ ಅವೇ 6 ಗೇರ್ ಹಾಕೊಂಡ್ಬಿಟ್ರು ಹಂಗೆ ಜಾಸ್ ಬಟ್ಲರು. ಏನು ನೋಡಿದ್ದು ಇವ್ರದ್ದು ಸ್ಟ್ಯಾಟ್ಸ್ ಇರಲಿಲ್ಲ ಅಲ್ಲಿ ಜಾಸ್ ಹ್ಯಾಜಲ್ವುಡ್ ಅವ್ರದ್ದು. ಇವ್ರ ಪರವಾಗಿರ್ಲಿಲ್ಲ, ವಿಕೆಟ್ಗಳನ್ನ ಎತ್ತಿಲ್ಲ, ಇವ್ರ ಪರವಾಗಿ ಜಾಸ್ತಿ ರನ್ಸ್ನ ಕೊಟ್ಟಿದ್ರ ಹತ್ರ ಇತ್ತು. ಬಟ್ ಜಾಸ್ ಹ್ಯಾಜಲ್ವುಡ್ ಅವ್ರು ವಿಕೆಟ್ನ ಎತ್ತುತ್ತಾ ಇದ್ದಾನೆ, ಬೋಲ್ಡ್ ಮಾಡ್ತಾ ಇದ್ದಾನೆ, ಸ್ಲೋರ್ 1 ಹಾಕಿದ್ರು. ಆಕ್ಚುಲಿ ಸ್ವಲ್ಪ ಹಿಡಿದು ನಿಂತ್ಕೊಂಡು ಬಂತು. ಆಕ್ಚುಲಿ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಮಟ್ಟಿಗೆ ಕಂಫರ್ಟಬಲ್ ಆಗಿ ಇಲ್ಲೋ ವಿಕೆಟ್ ಅಂತ ಕಡೆ ಚೆನ್ನಾಗೇನೆ ಇತ್ತು ವಿಕೆಟ್. ಬಟ್ ಅಂತ ಬೌನ್ಸ್ ಇರಲಿಲ್ಲ ಅಷ್ಟೇ ವಿಕೆಟಲ್ಲಿ, ಸ್ವಲ್ಪ ಕೆಳಗಡೆ ಬರ್ತಾ ಇತ್ತು ಬಾಲು. ಸೊ ಬೌನ್ಸ್ ಎಕ್ಸ್ಟ್ರಾಕ್ಟ್ ಬ್ಯಾಕ್ ಸೈಲ್ ವಿಕೆಟ್ ಆಗಿರೋದು ಅಷ್ಟೊಂದು ಬೌನ್ಸ್ ಎಕ್ಸ್ಟ್ರಾಕ್ಟ್ ಆಗ್ತಿಲ್ಲ. ಬಟ್ ಗೇಜ್ ಮಾಡ್ಬೋದಾಗಿತ್ತು, ಏನು ಅನಿವನ್ ಬೌನ್ಸ್ ಏನಿರಲಿಲ್ಲ, ಗೇಜ್ ಮಾಡ್ಬಿಟ್ಟು ಆಡ್ಬೋದಾಗಿತ್ತು. ಸೊ ಜಾಸ್ ಬಟ್ಲರು ಆ ಸ್ಲೋರ್ 1 ಗಮನಿಸದೇ ಬೋರ್ಡ್ ಆಗೋಗ್ತಾರೆ. ಜಾಸ್ ಹ್ಯಾಜಲ್ವುಡ್ಗಂತೂ ಅಂತಿಂತ ಖುಷಿ ಆಗಲಿಲ್ಲ, ಫುಲ್ ಒಂಥರ ರೊಚ್ಕೆದ್ಬಿಟ್ಟಿದ್ರು ಜಾಸ್ ಬಟ್ಲರ್ ವಿಕೆಟ್ನ ಎತ್ತುತ್ತಾ ಇದ್ದಂಗೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಲಾಸ್ಟ್ ಓವರ್ ಪೋಪ್ಳೆ ಲಾಸ್ಟ್ ಓವರಲ್ಲಿ ರಶೀದ್ ಸಲಾಮ್ದಾರ್ ಬಂದ್ಬಿಟ್ಟು ಎತ್ತದಂತ 2 ವಿಕೆಟು ಸಖತ್ತಾಗಿ ಒಂದು ಕಾಟನ್ ಬಾಲ್ನ ಹಾಕೊಂತಾರೆ ನಿಶಾಂತ್ ಸಿಂಧು ಅವ್ರದ್ದು. ಸೊ ಅದಂತೂ ಒಂಥರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಜೊತೆಗೆ ಜೇಸನ್ ಅವರು ಕೂಡ ಬಂದ್ಬಿಟ್ಟು ಔಟ್ ಆಗಿದ್ದು. ಸೊ ಅವರು ಒಂಥರ ಹೆಂಗೆ ತಗಲಾಕೊಂಡ್ರು ಒಂಥರ ವೆಂಕಟೇಶ್ ಯಾರು ತಗಲಾಕೊಂಡ್ರಲ್ಲ ಆ ಥರ ತಗಲಾಕೊಂಡ್ಬಿಟ್ರು. ಸೇಮ್ ಸಿಮಿಲರ್ ಆಗಿ ಅದೇ ಥರನೇ ತಗಲಾಕೊಂಡಿದ್ದು. ಸೊ ಆರಾಮಾಗಿ ಕ್ಯಾಚ್ ಹೇಳ್ಕೊಂತಾರೆ ಜಾಸ್ ಹ್ಯಾಜಲ್ವುಡ್ ಅವರು ಮಿಡೌನಲ್ಲಿ. ಸೊ ಇನ್ನೇನಲ್ಲಿ 5 ವಿಕೆಟ್ ಡಮಾರ್ ಆಗ್ತಿದ್ದಂಗೆ ಪೋಪ್ಳೆಲಿ ಇನ್ನು ಮಿಕ್ಕಿಂತಿದ್ದು ಟೆವಾಟಿಯಾ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಆಡಿದ್ದಷ್ಟೇ. ವಾಷಿಂಗ್ಟನ್ ಸುಂದರ್ ಬೇರೆ ಅಲ್ಲಿ ಹಿಂದೆಗಡೆ ಬಿಹೈಂಡ್ ಔಟ್ ಆಗಿದ್ದಲ್ಲಿ ಏನೋ ಸ್ಕೂಪ್ ಹೊಡೆಯೋದಕ್ಕೆ ಹೋಗಿದ್ದು. ಸ್ಕೂಪ್ ಹೋಗಿ ಸೀದಾ ಜಾಸ್ ಹ್ಯಾಜಲ್ವುಡ್ ಕೈಗೆ ಕಚ್ಕಂತ ಅಲ್ಲಿ ಸಖತ್ ಕ್ಯಾಚ್ ಹೇಳಿದ್ರು ಜಾಸ್ ಹ್ಯಾಜಲ್ವುಡ್ ಇವತ್ತು ಆಕ್ಚುಲಿ. ಆಮೇಲೆ ಆಡಿದ್ರು ಬಟ್ ಮೆಚ್ಕೊಬೇಕಾಗಿರೋದು 6ನೇ ಓವರ್ ರಶೀದ್ ಸಲಾಮ್ದಾರಿಂದ. ಯಾಕಂದರೆ ಮೇಡಿನ್ 2 ವಿಕೆಟ್ಸ್ ಬಂದ್ಬಿಡುತ್ತೆ. 2 ವಿಕೆಟ್ ಮೇಡಿನ್ ಅವ್ರಿಗೆ ಆ ಒಂದು ಓವರಲ್ಲಿ ಸಖತ್ ಸ್ಪೆಲ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ವಾಷಿಂಗ್ಟನ್ ಸುಂದರ್ ಕೂಡ ಕಾನ್ಕೆಸ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಟೆವಾಟಿಯಾ ಪಾಪ ನಿಂತ್ಕೊಂಡು ಇಲ್ಲಾಗಿರೋ ಸ್ವಲ್ಪ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಣ, ಸ್ವಲ್ಪ ಸ್ಕೋರ್ ಮಾಡೋಣ, ಮಾನ ಮರ್ಯಾದೆ ಪ್ರಶ್ನೆ ಇದ್ರು ಟೀಮ್ದು ಅಂತ ನಿಂತ್ಕೊಂಡು ಆಡೋರಪ್ಪ. ಒಂದು 60+ ರನ್ಸ್ನ ಹೊಡೆದ್ರು. ಬಾಟಮರ್ಗೂ ಕೂಡ ನಿಂತ್ಕೊಂಡಿದ್ರು. ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು ಲಾಸ್ಟಿಗೆ ಅವ್ರನ್ನ ಔಟ್ ಮಾಡಿದ್ರು. ನಾನು ರಶೀದ್ ಖಾನ್ ಇವ್ರಿಗೆ ಔಟ್, ಜೇಕೊಬ್ ಡಫಿಗೆ ಔಟ್ ಆಗಿದ್ದು. ಜೇಕೊಬ್ ಡಫಿಗೆ ಇವತ್ತು ಲಾಟ್ರಿ 3 ವಿಕೆಟು ಸಖತ್ತಾಗಿ ಸಿಕ್ಕಿದೆ. ಬಟ್ ಅದ್ರಲ್ಲಿ 1 ವಿಕೆಟ್ ಪಾಪ ವೆರಿ ಅನ್ಫಾರ್ಚುನೇಟ್ ಸಾಯಿ ಸುದರ್ಶನ್ದು. ಅದೇನು ವಿಕೆಟೇ ಅಲ್ಲ, ಅವರೇ ಏನೋ ಮಿಸ್ಟೇಕ್ ಮಾಡ್ಕೊಂಡು ಪಾಪ ಅಯ್ಯೋ ಪಾಪ ಅನ್ನಿಸ್ಬಿಡ್ತು ಸಾಯಿ ಸುದರ್ಶನ್ ನೋಡ್ತು ಅಂತಂದರೆ. ಸೊ ಒಂಥರ ಏನೂ ಆಗಲಿಲ್ಲ ಇವತ್ತು. ಕ್ಯಾಚ್ ಡ್ರಾಪ್ ವಿಚಾರಕ್ಕೆ ಬರಲೇಬೇಕಲ್ವಾ. ಕ್ಯಾಚ್ ಡ್ರಾಪ್ ಮಾಡಿದ್ರಲ್ಲಪ್ಪ ರಜತ್ ಪತ್ದಾರ್ದು ಕ್ಯಾಚ್ ಡ್ರಾಪು. ಇವ್ರು ಕ್ಯಾಚ್ನ ಬಿಟ್ಟರು ಮ್ಯಾಚ್ನ ಬಿಟ್ಟರು ಅಂತ ಹೇಳ್ಬೇಕು. ಇವರು ರಬಾಡ ಬಿಟ್ಟಂಥ ಕ್ಯಾಚು ಎಷ್ಟೊಂಥರ ಈಸಿ ಕ್ಯಾಚ್, ಅವರ ಸ್ಟ್ಯಾಂಡರ್ಡ್ಸ್ಗೆ ಆರಾಮಾಗಿ ಎತ್ತಾಕೊಳ್ಳುವಂಥ ಕ್ಯಾಚ್ ಅದು. 20 ರನ್ ಇರ್ತಾರೆ ರಜತ್ ಪತ್ದಾರು. ಅದಕ್ಕಿಂತ ಹಿಂದೆ ಇನ್ನೂ ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಜಾಸ್ ಬಟ್ಲರ್ ಕೂಡ ಓಡ್ಕೊಂಡು ಬಂದಿರ್ತಾರೆ ಹಿಂದೆಗಡೆ ಬಿಹೈಂಡು. ಕುಲ್ವಂತ್ ಕೇಜ್ರಿವಾಲ್ ಇಬ್ರು ಕೂಡ ಕ್ಲಾಶ್ ಮಾಡಿಕೊಂಡು ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹಿಡಿಲೇ ಇಲ್ಲ, ಟಚ್ ಆಗಲಿಲ್ಲ ಅಲ್ಲಿ, ಇಬ್ರಿಗೂ ಕೂಡ ಟಚ್ ಆಗಲಿಲ್ಲ. ಜಾಸ್ ಬಟ್ಲರ್ ಬಿಟ್ಟಿತ್ತು ಹಿಡಿದಿರೋರು ಕುಲ್ವಂತ್ ಕೇಜ್ರಿವಾಲ್ ಬಂದ್ಬಿಟ್ಟು ಎಲ್ಲ ಅಧ್ವಾನ ಮಾಡಿಡ್ತಾರೆ. ಇನ್ಫ್ಯಾಕ್ಟ್ 20 ರನ್ ಕೂಡ ಆಗಿರಲಿಲ್ಲ ಆ ಟೈಮಲ್ಲಿ. 2 ಕ್ಯಾಚು ಸಿಟ್ರ್ ಕ್ಯಾಚು ಡ್ರಾಪ್ ಆಗಿದ್ದು. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ಅಲ್ಲಿ, ಹಿಡಿಯೋಕ್ಕೆ ಬರಲಿಲ್ಲ. ಅದು 3 ರನ್ ಹೋಗುತ್ತೆ ಅದು. ಅಂದರೆ ಅದು ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು, ಎಂಡಿಗೆ ಬಂದ್ಬಿಟ್ಟಿತ್ತು ಆ ಟೈಮಲ್ಲಿ ಬಿಟ್ಟಂಥ ಕ್ಯಾಚು. ಬಟ್ ಮೈನಾಗಿ ರಜತ್ ಪತ್ದಾರ್ ಅವ್ರದ್ದು 2 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಸೊ ಅದರಿಂದನೇ ಈ ಒಂದು ಪೊಸಿಷನಲ್ಲಿ ಕಚ್ಕೊಂಡಿದ್ದು. ರಜತ್ ಪತ್ದಾರ್ ಅವರು ಆ ವಿಕೆಟ್ ಏನಾದ್ರು ಬಿದ್ದಿತ್ತು ಅಂತಂದರೆ ಇನ್ನೂ ಅಲ್ಲಿ ಹತ್ರನೂ ಕೂಡ ಆಗಿರಲಿಲ್ಲ. ಆ ಟೈಮಲ್ಲಿ ಬಿದ್ದಿತ್ತು ಅಂತಂದರೆ ಖಂಡಿತ ಆರ್ ಸಿ ಬಿ 250+ ದಾಟ್ತಾನೆ ಇರಲಿಲ್ಲ. ಹೋಗಿರೋದು 200 ಮೇಲೆ ಹೋಗಿರ್ಬೋದಿತ್ತೇನೋ, ಬಟ್ 250 ಎಲ್ಲ ದಾಡ್ತಾ ಇರಲ್ಲ ಆರ್ ಸಿ ಬಿ. ಸೊ ಒಂದು ಸ್ವಲ್ಪ ಈಸಿ ಆಗಿರೋದೇನೋ, ಪಾಸಿಬಿಲಿಟಿ ಇರೋದೇನೋ, ಹತ್ರ ಬರೋದಕ್ಕಾರೋ ಸ್ವಲ್ಪ ಪಾಸಿಬಿಲಿಟಿ ಇದ್ದಿರೋದೇನೋ. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳುವಾಗ ಇವತ್ತು ಏನೂ ಆಗಲಿಲ್ಲ ಅವ್ರ ಕಡೆ. ಈ ಕಡೆ ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗೂ ಆಗಲಿಲ್ಲ, ಬೌಲಿಂಗ್ ಅಂದರೆ ಬೌಲಿಂಗೂ ಆಗಲಿಲ್ಲ, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗೂ ಆಗಲಿಲ್ಲ, ಏನೂ ಆಗಲಿಲ್ಲ. ಕಂಪ್ಲೀಟ್ ಡಿಸಾಸ್ಟರ್ ಅಂತ ಹೇಳಬೇಕು ಜಿ ಟಿ ಅವರ ಕಡೆ. ಸೊ ಇಲ್ಲಿಂದ ಒಂದು ಬಿಗ್ ಚಾಲೆಂಜ್ ಇದೆ ಅವರಿಗೆ. ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚ್ ಏನಿದೆ, ಈ ಥರ ಒಂದು ಡಿಸಾಸ್ಟರ್ ಆದಮೇಲೆ 92 ರನ್ ಮಾರ್ಜಿನ ಸೋಲೇನಿದೆ, ಇದು ಸುಮ್ಮನೆ ಅಲ್ಲ. ಪ್ಲೇ ಆಫ್ಸಲ್ಲಿ ಇಂಥ ಮಾರ್ಜಿನಲ್ಲಿ ಸೋಲ್ಬೇಕು ಅಂತಂದರೆ ಮತ್ತೆ ರಿಕವರ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಒಂದು ಸ್ವಲ್ಪ ಟ್ರಾಜಿಕ್ ಫೇಸಲ್ಲಿ ಇದ್ದಾರೆ ಅವ್ರು ಇವಾಗ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಬಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಫುಲ್ ರೊಚ್ಚಿಗೆ ಹೀಗ್ಬಿಟ್ಟಿರ್ತಾರೆ ಇವಾಗ. ನಕ್ಕನ್ ಬ್ಯಾಕ್ ಟು ಬ್ಯಾಕ್ ಸೀಸನ್ಸು ಫೈನಲ್ಸ್ ಇರೋ ಅಂತ CSK ಫ್ಯಾನ್ಸ್ಗಳಿಗೆಲ್ಲ ಓರ್ಸಕ್ಕೆ ರೆಡಿ ಆಗ್ತಾ ಇರ್ತಾರೆ. ನೋಡೋಣ ಇನ್ನು ಏನಾಗುತ್ತೆ ಕತೆ ಅಂತ. ಮತ್ತೆ ಸಿಗುವ ಮುಂದೆ ನೋಡಿದ್ರೆ ನಿಮ್ಗೆ ಏನು ಅನಿಸ್ತೀವಿ ಅದನ್ನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಹಾಕಿ.